ಇಂದು ಭಾರತ-ಪಾಕಿಸ್ತಾನ ಕ್ರಿಕೆಟ್ ಪಂದ್ಯ. ಆದರೆ ಈ ಎರಡು ದೇಶಗಳ ನಡುವಿನ ಸಂಬಂಧ ಕೇವಲ ಕ್ರಿಕೆಟ್ ಅಲ್ಲ. ಇದು ಸಾವಿರಾರು ಜನರ ಜೀವ, ರಾಜಕೀಯ ನಿರ್ಧಾರಗಳು, ಯುದ್ಧಗಳು ಮತ್ತು 7 ದಶಕಗಳಿಂದ ಮುಂದುವರೆದ ಸಂಘರ್ಷಗಳ ಕಥೆ. ಈ ವಿಡಿಯೋದಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಂಬಂಧಗಳನ್ನು ಸಂಪೂರ್ಣವಾಗಿ ಫ್ಯಾಕ್ಟ್ಸ್ ಆಧಾರಿತವಾಗಿ ತಿಳಿಯೋಣ. 1947 ಬ್ರಿಟಿಷ್ ಆಡಳಿತ ಅಂತ್ಯವಾಯಿತು. ಭಾರತವನ್ನು ಧರ್ಮಾಧಾರಿತವಾಗಿ ವಿಭಜಿಸಲಾಯಿತು. ಒಂದು ಕಡೆ ಭಾರತ, ಇನ್ನೊಂದು ಕಡೆ ಪಾಕಿಸ್ತಾನ. ಈ ವಿಭಜನೆಯ ಪರಿಣಾಮವಾಗಿ ಸುಮಾರು 1,04,00,000 ಜನರು ತಮ್ಮ ಮನೆ ಬಿಟ್ಟು ಸ್ಥಳಾಂತರಗೊಂಡರು. 10 ರಿಂದ 15 ಲಕ್ಷ ಜನರು ಸಾವನ್ನಪ್ಪಿದರು. ಇದು 20ನೇ ಶತಮಾನದ ಅತಿ ದೊಡ್ಡ ಮಾನವ ವಲಸೆ. ಈ ಘಟನೆಯೇ ಭಾರತ-ಪಾಕಿಸ್ತಾನ ನಡುವಿನ ಮೊದಲ ದೊಡ್ಡ ಸಂಘರ್ಷಕ್ಕೆ ಕಾರಣವಾಯಿತು. ಈ ಸಂಬಂಧಗಳ ಕೇಂದ್ರಬಿಂದು ಕಾಶ್ಮೀರ. 1947ರಲ್ಲಿ ಕಾಶ್ಮೀರದ ರಾಜ ಹರಿಸಿಂಗ್ ಭಾರತಕ್ಕೆ ಸೇರ್ಪಡೆಯಾಗುವುದಾಗಿ ಘೋಷಿಸಿದರು. ಭಾರತದ ವಾದ: ಈ ಸೇರ್ಪಡೆ ಕಾನೂನುಬದ್ಧ. ಪಾಕಿಸ್ತಾನದ ವಾದ: ಕಾಶ್ಮೀರದಲ್ಲಿ ಜನಮತ ಸಂಗ್ರಹ ನಡೆಯಬೇಕು. ಇಂದು ಕಾಶ್ಮೀರ 3 ಭಾಗಗಳಲ್ಲಿ ವಿಭಜಿತವಾಗಿದೆ. ಭಾರತದ ನಿಯಂತ್ರಣದಲ್ಲಿ ಸುಮಾರು 55%, ಪಾಕಿಸ್ತಾನದ ನಿಯಂತ್ರಣದಲ್ಲಿ ಸುಮಾರು 30%, ಚೀನಾದ ನಿಯಂತ್ರಣದಲ್ಲಿ ಸುಮಾರು 15%. ಕಾಶ್ಮೀರ ಕಾರಣವಾಗಿ ಭಾರತ ಮತ್ತು ಪಾಕಿಸ್ತಾನ ನಡುವೆ 4 ಯುದ್ಧಗಳು ನಡೆದಿವೆ. 1947ರಲ್ಲಿ ಮೊದಲ ಯುದ್ಧ, 1965ರಲ್ಲಿ ಎರಡನೇ ಯುದ್ಧ, 1971ರಲ್ಲಿ ಮೂರನೇ ಯುದ್ಧ ಮತ್ತು 1999ರಲ್ಲಿ ಕಾರ್ಗಿಲ್ ಯುದ್ಧ. 1971ರ ಯುದ್ಧದ ನಂತರ ಪೂರ್ವ ಪಾಕಿಸ್ತಾನ ವಿಭಜನೆಯಾಗಿ ಹೊಸ ದೇಶವಾದ ಬಾಂಗ್ಲಾದೇಶ ಹುಟ್ಟಿತು. ಈ ಯುದ್ಧದಲ್ಲಿ ಪಾಕಿಸ್ತಾನದ ಸುಮಾರು 90,000 ಸೈನಿಕರು ಶರಣಾದರು. ಇದು ದಕ್ಷಿಣ ಏಷ್ಯಾದ ಇತಿಹಾಸದಲ್ಲೇ ಅತಿ ದೊಡ್ಡ ಸೇನಾ ಶರಣಾಗತಿ. ಇದಾದ ನಂತರ ಇಬ್ಬರೂ ದೇಶಗಳು ಅಣ್ವಸ್ತ್ರ ಸ್ಪರ್ಧೆಗೆ ಇಳಿದವು. ಭಾರತ 1974 ಮತ್ತು 1998ರಲ್ಲಿ ಅಣ್ವಸ್ತ್ರ ಪರೀಕ್ಷೆ ನಡೆಸಿತು. ಪಾಕಿಸ್ತಾನ 1998ರಲ್ಲಿ ಅಣ್ವಸ್ತ್ರ ಪರೀಕ್ಷೆ ನಡೆಸಿತು. ಇಂದು ಭಾರತ ಮತ್ತು ಪಾಕಿಸ್ತಾನ 2 ಅಣ್ವಸ್ತ್ರ ಶಕ್ತಿಗಳು. ಇದರಿಂದಾಗಿ ಈ ಸಂಘರ್ಷವು ಜಾಗತಿಕ ಮಟ್ಟದಲ್ಲೂ ಗಂಭೀರ ವಿಷಯವಾಯಿತು. ಭಾರತ ಪಾಕಿಸ್ತಾನದ ಮೇಲೆ ಉಗ್ರ ಸಂಘಟನೆಗಳನ್ನು ಬೆಂಬಲಿಸುವ ಆರೋಪ ಮಾಡುತ್ತದೆ. ಪ್ರಮುಖ ದಾಳಿಗಳು: 2016ರಲ್ಲಿ ಉರಿ ದಾಳಿ, 2019ರಲ್ಲಿ ಪುಲ್ವಾಮಾ ದಾಳಿ. ಈ ಘಟನೆಗಳ ನಂತರ 2 ದೇಶಗಳ ರಾಜತಾಂತ್ರಿಕ ಸಂಬಂಧಗಳು ತೀವ್ರವಾಗಿ ಹದಗೆಡ್ಡವು. ಆರ್ಥಿಕ ಮತ್ತು ರಾಜತಾಂತ್ರಿಕ ಸಂಬಂಧಗಳ ವಿಷಯಕ್ಕೆ ಬಂದರೆ 2019ರ ನಂತರ ವ್ಯಾಪಾರ ಬಹುತೇಕ ಸ್ಥಗಿತಗೊಂಡಿದೆ. ಒಂದು ಕಾಲದಲ್ಲಿ 2 ದೇಶಗಳ ನಡುವಿನ ವ್ಯಾಪಾರ ಮೌಲ್ಯ $2.5 ಬಿಲಿಯನ್ ಇತ್ತು. ಇಂದು ಅದು ಶೂನ್ಯಕ್ಕೆ ಸಮಾನವಾಗಿದೆ. ಸಾಂಸ್ಕೃತಿಕವಾಗಿ ನೋಡಿದರೆ ಭಾರತ ಮತ್ತು ಪಾಕಿಸ್ತಾನ ಅನೇಕ ವಿಷಯಗಳಲ್ಲಿ ಒಂದೇ ರೀತಿ ಇವೆ. ಭಾಷೆ, ಆಹಾರ, ಸಂಗೀತ, ಉಡುಪು. ಆದರೆ ರಾಜಕೀಯ ಉದ್ವಿಗ್ನತೆಯಿಂದ ಕಲಾವಿದರ ವಿನಿಮಯ ನಿಂತಿದೆ, ಸಿನಿಮಾಗಳಿಗೆ ನಿರ್ಬಂಧ ಹೇರಲಾಗಿದೆ. ಸಾಮಾನ್ಯ ಜನರ ನಡುವೆ ವೈರತ್ವ ಇಲ್ಲ, ಸಮಸ್ಯೆ ಸರ್ಕಾರಗಳ ನಡುವಿನದು. ಶಿಕ್ಷಣ ಮತ್ತು ಜನಸಂಪರ್ಕವೂ ಸಹ ಹಿಂದೆ ಉತ್ತಮವಾಗಿತ್ತು. ವಿದ್ಯಾರ್ಥಿ ವಿನಿಮಯ ಕಾರ್ಯಕ್ರಮಗಳಿದ್ದವು, ಅಕಾಡೆಮಿಕ್ ಕಾನ್ಫರೆನ್ಸ್ಗಳು ನಡೆಯುತ್ತಿದ್ದವು. ಇಂದು ವೀಸಾ ನಿಯಮಗಳು ಕಠಿಣವಾಗಿವೆ, ಶೈಕ್ಷಣಿಕ ಸಹಕಾರ ಬಹಳ ಕಡಿಮೆಯಾಗಿದೆ. ಕ್ರಿಕೆಟ್ ವಿಷಯಕ್ಕೆ ಬಂದರೆ ಭಾರತ ಮತ್ತು ಪಾಕಿಸ್ತಾನ ಇಂದು ದ್ವಿಪಕ್ಷೀಯ ಸರಣಿಗಳನ್ನು ಆಡುವುದಿಲ್ಲ. ಐಸಿಸಿ ಟೂರ್ನಿಗಳಲ್ಲಿ ಮಾತ್ರ ಮುಖಾಮುಖಿಯಾಗುತ್ತಾರೆ. ಈ ಪಂದ್ಯಗಳು ಕ್ರೀಡೆಯಷ್ಟೇ ಅಲ್ಲ, ರಾಷ್ಟ್ರಗಳ ಭಾವನೆಗಳ ಪ್ರತಿಬಿಂಬ. ಆದರೆ ನೆನಪಿರಲಿ, ಆಟಗಾರರು ಪರಸ್ಪರ ಗೌರವಿಸುತ್ತಾರೆ, ಸ್ಪರ್ಧೆ ಮೈದಾನದಲ್ಲಷ್ಟೇ. ಯಾಕಿಷ್ಟು ದ್ವೇಷ? ಸಾರಾಂಶವಾಗಿ ಹೇಳುವುದಾದರೆ 1947ರ ವಿಭಜನೆ ಮೂಲ ಕಾರಣ. ಕಾಶ್ಮೀರ ನಿರಂತರ ಸಂಘರ್ಷದ ಕೇಂದ್ರ. ಯುದ್ಧಗಳು ಮತ್ತು ಉಗ್ರವಾದ ನಂಬಿಕೆಯನ್ನು ಸಂಪೂರ್ಣವಾಗಿ ಕುಸಿತಗೊಳಿಸಿವೆ.
ಭಾರತ-ಪಾಕಿಸ್ತಾನ ನಡುವಿನ ದ್ವೇಷ ಜನರಿಂದ ಅಲ್ಲ, ಇತಿಹಾಸ ಮತ್ತು ರಾಜಕೀಯದಿಂದ ಬಂದಿದೆ. ಶಾಂತಿ ಸಾಧ್ಯವೇ? ಅದು ರಾಜಕೀಯ ನಿರ್ಧಾರಗಳ ಮೇಲೆ ಅವಲಂಬಿತ. ಇಂದು ಪಂದ್ಯದಲ್ಲಿ ಯಾರು ಗೆದ್ದರೂ ಕ್ರಿಕೆಟ್ ಗೆಲ್ಲಲಿ, ಆದರೆ ಮಾನವೀಯತೆ ಮತ್ತು ಶಾಂತಿ ಎಂದಿಗೂ ಸೋಲಬಾರದು. ದ್ವೇಷ ಇತಿಹಾಸದಿಂದ ಬಂದಿದೆ, ಶಾಂತಿ ರಾಜಕೀಯ ನಿರ್ಧಾರದಿಂದ ಮಾತ್ರ ಸಾಧ್ಯ. ಭಾರತ-ಪಾಕಿಸ್ತಾನ ಶಾಂತಿ ಸಾಧ್ಯವೇ? ನಿಮ್ಮ ಅಭಿಪ್ರಾಯ ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನ್ನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ.